ಒಳ್ಳೆ ಸಿನಿಮಾ ತೋರಿಸಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡ್ಲೇಬೇಕು ಅನ್ನೋ ಕಾರಣ ಏನಂದ್ರೆ ಈ ಮೂವಿ ಕತೆ ನನ್ನ ಸ್ಕ್ರೀನ್ ಪ್ಲೇ ಬಂದಾಗ ಕೆಲವೊಂದು ಪಾಯಿಂಟ್ ಸ್ಟೆಕ್ ಆದಾಗ ನಾನು ಒಂದ್ಸಲ ಎಕ್ಸ್ಕ್ಯೂಸ್ ಮೀ ನೋಡಿದೆ. ನೋಡಿ ಒಂಚೂರು ಇನ್ಸ್ಪೈರ್ ಆಗಿ ಮತ್ತೆ ಸರ್ ಈಗ ಅವತ್ತಿನ ಟೈಮಲ್ಲಿ ಆ ಸಿನಿಮಾಗಳನ್ನ ಮತ್ತೆ ಜನರಿಗೆ ತಲುಪುವಂತ ನಿಟ್ಟಿನಲ್ಲಿ ಮತ್ತೆ ಒಳ್ಳೆ ಅಭಿಪ್ರಾಯ ಬಂದ್ರು ಕೂಡ ಗೆಲ್ಲಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಎಂತ ಚಾಲೆಂಜ್ ಇತ್ತು ಸರ್? ಈಗಿನ ಸಂದರ್ಭಕ್ಕೆ ಹೇಗೆ ಚಾಲೆಂಜ್ ಇದೆ? ಅಲ್ಲ ಅವಾಗ ನಮ್ಗೇನು ಹೌದು ಅವಾಗ ನೀವುಗಳಾರು ಇರ್ಲಿಲ್ಲ ನಮ್ಮ ಸಪೋರ್ಟ್ಗೆ. ಯಾಕಂದ್ರೆ ತಲುಪಿಸೋರು ನೀವು ತಲುಪಿಸ್ಬೇಕಾಗಿತ್ತಲ್ಲ, ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲುಪಿಸೋರು ನೀವುಗಳಿದ್ರಿ. ಸೊ ಅವಾಗ ಯಾರು ಇರ್ಲಿಲ್ಲ. ಇದ್ರೆ ಕೆಲವು ಇದು ಅಂದ್ರೆ ಈ ತರ ಮೀಡಿಯಾ ಲಿಪೀಕರಣ ಇರ್ಲಿಲ್ಲ ನಮ್ಗೆ ಆತರ. ಸೊ ಅವಾಗೆಲ್ಲ ಪೇಪರ್ ನಿಮ್ಗೆ ಗೊತ್ತೇ ಇದೆ, ಎಲ್ಲ 4 ಸ್ನೇಹಿತರು ಒಳ್ಳೆ ಇದು ಬೆನ್ ತಟ್ಟೋ ಸ್ನೇಹಿತರುಗಳಿದ್ರು, ಎಲ್ಲ ಪತ್ರಕರ್ತರು ನಮ್ಗೆ. ಸೊ ಅಷ್ಟು ಬಿಟ್ರೆ ಸ್ಟ್ರಗಲ್ ಅಂತೇನಿಲ್ಲ. ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಜನ ಬಂದು ಥಿಯೇಟರ್ ಸಿನಿಮಾ ನೋಡೋರು. ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಇವಾಗ ಏನಾಗಿದೆ, ಅಟ್ಲೀಸ್ಟ್ ನಾವ್ ಹೇಳ್ತೀವಿ ನಿಮ್ಮ ಮುಖಾಂತರ, ಒಳ್ಳೆ ಸಿನಿಮಾ ಒಳ್ಳೆ ಚಿತ್ರ ಮಾಡಿದ್ದಾರೆ, ದಯವಿಟ್ಟು ಬಂದೆಲ್ಲ ನೋಡಿ ಪ್ಲೀಸ್ ಆರೈಸಿ ಅಂತ ಕೇಳ್ತೀವಿ. ಸೊ ಅಷ್ಟೇ ಡಿಫ್ರೆನ್ಸ್. ಪರ್ಟಿಕ್ಯುಲರ್ ಆಗಿದೆ. ದೊಡ್ಡ ಮನೆ ತುಂಬಾ ಅಕ್ಷರ ಹೇಳಿದ್ರೆ ವಿನಯ್ ಅವರ ನನ್ನ ಮೊದಲನೇ ಹೇಳ್ಬೇಕಂದ್ರೆ ವಿನಯ್ ನನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಬೇಸಿಕಲಿ. ಯಾಕಂದ್ರೆ